ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಉತ್ತಂಕನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಉತ್ತಂಕ ಯಾವ ರೀತಿ ಜನಮೇಜನಿಗೆ ಸರ್ಪಯಾಗ ಮಾಡುವಂತೆ ಹೇಳ್ತಾನೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೆ. ಹಾಗೆ ಇವತ್ತಿನ ಕಥೆಯಲ್ಲಿ ನಾನು ನಿಮಗೆ ಸರ್ಪಯಾಗಕ್ಕೆ ಮೇನ್ ರೀಸನ್ ಆದ ಸರ್ಪಗಳ ತಾಯಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ನಾವು ಸರ್ಪಗಳ ತಾಯಿ ಯಾರು ಮತ್ತು ಅವಳು ತನ್ನ ಮಕ್ಕಳಿಗೆ ಶಾಪ ಕೊಡಲು ಕಾರಣವೇನು ಅಂತ ತಿಳ್ಕೊಳ್ಳೋಣ. ಪ್ರಜಾಪತಿ ಬ್ರಹ್ಮನಿಗೆ ಕದ್ರು, ವಿನತಿ ಇತ್ಯಾದಿ ಅನೇಕ ಹೆಣ್ಣು ಮಕ್ಕಳಿದ್ರು. ಇವರು ವಯಸ್ಸಿಗೆ ಬಂದ ಮೇಲೆ ಪ್ರಜಾಪತಿ ಇವರಲ್ಲಿ ಕೆಲವರನ್ನ ಕಶ್ಯಪರೆಂಬ ತಪಸ್ವಿಗಳಿಗೆ ಕೊಟ್ಟು ಮದುವೆ ಮಾಡಿದನು. ಹಾಗೆ ಕಾಲಕ್ರಮದಲ್ಲಿ ಕದ್ರುವಿಗೆ ಅನೇಕ ಮಕ್ಕಳಾದವು. ಇವುಗಳೇ ಸರ್ಪಗಳು. ಇವುಗಳಲ್ಲಿ ಮೊದಲನೆಯವನಾದ ಆದಿಶೇಷನೇ ಭೂಮಿಯನ್ನು ಒತ್ತಿರುವವನು. ಕಶ್ಯಪರ ಇನ್ನೊಬ್ಬ ಪತ್ನಿ ವಿನತೆಗೆ ಅರುಣ ಮತ್ತು ಗರುಡ ಎಂಬ 2 ಮಕ್ಕಳು. ಅರುಣನು ಸೂರ್ಯನ ಸಾರಥಿಯಾದವನು, ಗರುಡನು ಮಹಾಶಕ್ತಿಶಾಲಿಯಾಗಿ ಬೆಳೆದನು. ಹೀಗಿರುವಾಗ ದೇವತೆಗಳು ಹಾಗೂ ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನ ಕಡೆದರು. ಆಗ ಕ್ಷೀರಸಾಗರದಿಂದ ಉದ್ಭವವಾದ ಅನೇಕ ವಸ್ತುಗಳಲ್ಲಿ ಉಚ್ಚೈಶ್ರವಸ್ಸು ಎಂಬ ಕುದುರೆಯೂ ಒಂದು. ಆ ಕುದುರೆ ಹಾಲಿನಂತೆ ಬೆಳ್ಳಗಿತ್ತು, ಅತ್ಯಾಕರ್ಷಕವಾಗಿತ್ತು. ಅದನ್ನು ನೋಡುವ ಸಲುವಾಗಿ 3 ಲೋಕದಿಂದಲೂ ಜೀವಿಗಳು ಬರುತ್ತಿದ್ರು. ಕದ್ರು ಮತ್ತು ವಿನತೆಯರಿಗೂ ಆ ಕುದುರೆಯನ್ನು ಕಾಣುವ ತವಕ ಉಂಟಾಯಿತು. ಇಲ್ಲಿ ಕದ್ರು ಮತ್ತು ವಿನತೆಯರೆಂದರೆ ಕಶ್ಯಪರ ಹೆಂಡತಿಯರು. ಆ ಕುದುರೆ ಹೇಗಿದೆಯೋ ಎಂದು ಅವರಿಬ್ಬರೇ ಚರ್ಚಿಸಿದರು. ವಿನತೆಯು ಕುದುರೆ ಪೂರ್ತಿ ಬೆಳ್ಳಗಿದೆಯಂತೆ, ಒಂದೇ ಒಂದು ಕಪ್ಪು ಚುಕ್ಕೆಯೂ ಇಲ್ಲವಂತೆ ಎಂದಳು. ಕದ್ರುವು, ಅದು ಹೇಗೆ ಸಾಧ್ಯ? ಇನ್ನೇನು ಇಲ್ಲದಿದ್ದರೂ ಅದರ ಬಾಲವಾದರೂ ಕಪ್ಪಗಿರಬೇಕಲ್ಲವೇ ಎಂದಳು. ವಿನತೆ, ಇಲ್ಲ, ಬಾಲವು ಬೆಳ್ಳಗಿದೆಯಂತೆ ಎಂದಳು. ಕದ್ರು, ಸಾಧ್ಯವೇ ಇಲ್ಲ, ಬೇಕಂದರೆ ಪಂದ್ಯ ಕಟ್ಟೋಣ ಎಂದಳು. ಏನು ಪಂದ್ಯ ಎಂದಾಗ ಕುದುರೆಯು ಪೂರ್ತಿ ಬೆಳ್ಳಗಿದ್ದರೆ ಜೀವನ ಪೂರ್ತಿಯಾಗಿ ನಾನು ನಿನ್ನ ಸೇವಕಿಯಾಗಿರುತ್ತೇನೆ. ಕುದುರೆಯ ಬಾಲ ಕಪ್ಪಾಗಿದ್ದರೆ ನೀನು ನನ್ನ ಸೇವಕಿಯಾಗಿರಬೇಕು ಎಂದಳು ವಿನತೆ. ಇದಕ್ಕೆ ಒಪ್ಕೊಂಡರೆ ಇಬ್ಬರು ಕುದುರೆಯನ್ನು ನೋಡಿ ಬರುವುದೆಂದು ನಿಶ್ಚಯಿಸಿದರು. ಈ ರೀತಿ ತಮಾಷೆಯಾಗಿ ಶುರುವಾದ ಮಾತು ತುಂಬ ದೊಡ್ಡದಾಗಿ ಹೋಯಿತು. ಕದ್ರುವಿಗೂ ಕುದುರೆಯ ಬಾಲ ಕಪ್ಪಾಗಿದೆ ಎಂದು ನಂಬಿಕೆ ಇಲ್ಲ. ಎಲ್ಲರೂ ಕುದುರೆಯು ಪೂರ್ಣ ಬೆಳ್ಳಗಿದೆ ಎನ್ನುತ್ತಿದ್ದಾರೆ. ಆದರೆ ಯಾವುದೋ ಬಂಡ ಧೈರ್ಯದಿಂದ ಪಂದ್ಯ ಕಟ್ಟಿದಳು. ಈಗ ಹೇಗಾದರೂ ಮಾಡಿ ಈ ಪಂದ್ಯದಲ್ಲಿ ಗೆಲ್ಲಬೇಕೆಂದು ಯೋಚಿಸಿದಳು. ತನ್ನ ಮಕ್ಕಳಾದ ಸರ್ಪಗಳನ್ನು ಕರೆದಳು. ಶೇಷ, ವಾಸುಕಿ, ತಕ್ಷಕ, ಕಾರ್ಕೋಟಕ ಮೊದಲಾದ ಸರ್ಪಗಳು ತಾಯಿಯ ಬಳಿಗೆ ಬಂದವು. ಕದ್ರುವು ತನಗೂ ವಿನತೆಗೂ ನಡೆದ ಮಾತುಗಳೆಲ್ಲ ವಿವರಿಸಿದಳು. ನೀವೆಲ್ಲರೂ ಹೋಗಿ ಆ ಕುದುರೆಯ ಬಾಲವನ್ನು ನಿಮ್ಮ ಶರೀರದಿಂದ ಮುಚ್ಚಿಬಿಡಿ. ಅದು ಕಪ್ಪಾಗಿ ಕಾಣುತ್ತದೆ. ನಾನು ಪಂದ್ಯದಲ್ಲಿ ಗೆದ್ದಂತಾಗುತ್ತದೆ ಎಂದಳು. ಸರ್ಪಗಳು, ಅಮ್ಮ, ನಾವು ಈ ರೀತಿ ಮೋಸ ಮಾಡುವುದು ತಪ್ಪಲ್ಲವೇ ಎಂದು ಕೇಳ್ತಾರೆ. ಕದ್ರುವು ಕೋಪಗೊಂಡು, ನನ್ನ ಮಾತಿಗೆ ಎದುರುತ್ತರ ನೀಡುವಿರಾ? ನನ್ನ ಮಾತು ಮೀರಿದ ನೀವು ಅಗ್ನಿಕುಂಡದಲ್ಲಿ ಬಿದ್ದು ಸಾಯುವಂತಾಗಲಿ ಎಂದು ಶಾಪ ಕೊಟ್ಟಳು. ವೀಕ್ಷಕರೇ, ಈ ರೀತಿ ಮೋಸದಿಂದ ಕದ್ರು ವಿನತೆಯ ವಿರುದ್ಧ ಗೆಲ್ತಾಳೆ. ಗೆದ್ರೂ ಕೂಡ ಆ ಶಾಪ ಹಾಗೇ ಇರುತ್ತೆ. ಇದರಿಂದ ನಮಗೆ ಅರ್ಥ ಆಗುತ್ತೆ, ಕದ್ರುವಿನ ಶಾಪವೇ ಸರ್ಪಯಾಗಕ್ಕೆ ಮೂಲ ಕಾರಣ. ಉತ್ತಂಕ ಮತ್ತು ಜನಮೇಜಯರು ಬರೀ ನಿಮಿತ್ತರು ಮಾತ್ರ. ಜನಮೇಜಯನು ತಾನು ನಿಶ್ಚಯಿಸಿದಂತೆ ಸರ್ಪಯಾಗವನ್ನ ಪ್ರಾರಂಭಿಸ್ತಾನೆ. ಯಾಗದಲ್ಲಿ ಹೋತೃ, ಅಧ್ವರ್ಯು, ಉದ್ಗತೃ ಮತ್ತು ಬ್ರಹ್ಮ ಎಂಬ 4 ಪ್ರಮುಖ ಪುರೋಹಿತರಿರ್ತಾರೆ. ಇವರಿಗೆ ಋತ್ವಿಕ್ಕುಗಳು ಎಂದು ಹೆಸರು. ಈ ಸರ್ಪಯಾಗದಲ್ಲಿ ಋತ್ವಿಜರು ಒಂದೊಂದು ಸರ್ಪದ ಹೆಸರನ್ನು ಹೇಳಿ ಅದನ್ನು ಅಗ್ನಿಯ ಬಳಿಗೆ ಆಕರ್ಷಿಸಿ ಸ್ವಾಹ ಎನ್ನುತ್ತಿದ್ದರು. ಕೂಡಲೇ ಆ ಸರ್ಪವು ಪ್ರಜ್ವಲಿಸಿ ಉರಿಯುತ್ತಿದ್ದ ಯಾಗಕುಂಡದಲ್ಲಿ ಬಂದು ಬೀಳುತ್ತಿತ್ತು. ಅಗ್ನಿಯ ಬಳಿಗೆ ಬರುವಾಗ ಅವು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ವು. ಪರಸ್ಪರ ದೈನ್ಯದಿಂದ ನೋಡುತ್ತಾ ನಿಟ್ಟಿಸಿರು ಬಿಡುತ್ತಿದ್ವು. ಬೆದರಿಕೆಯಿಂದ ಬುಸುಗುಟ್ಟುತ್ತಿದ್ದವು. ದಾರುಣವಾಗಿ ಶಬ್ದ ಮಾಡುತ್ತಿದ್ದವು. ವಿಲಿವಿಲಿ ಒದ್ದಾಡುತ್ತಿದ್ದವು. ಬಿಳಿಯ ಹಾವುಗಳು, ಕಾಳಿಂಗ ಸರ್ಪಗಳು, ನೀಲವರ್ಣದ ದೊಡ್ಡ ಹಾವುಗಳು, ಮರಿನಾಗರಗಳು ಎಲ್ಲವೂ ಪ್ರದೀಪ್ತನಾದ ಯಜ್ಞೇಶ್ವರನಲ್ಲಿ ಬಂದು ಬೀಳುತ್ತಿದ್ದವು. ಹೀಗೆ ಲಕ್ಷೋಪಲಕ್ಷ ಸರ್ಪಗಳು ಅಗ್ನಿಯಲ್ಲಿ ಬಿದ್ದು ಪ್ರಾಣ ಬಿಟ್ಟವು. ಇತ್ತ ಜನಮೇಜಯನು ಮಾಡುತ್ತಿದ್ದ ಯಾಗವನ್ನು ನೋಡಿ ತಕ್ಷಕನು ಭಯಭೀತನಾದನು. ತನ್ನ ಗೆಳೆಯ ದೇವೇಂದ್ರನ ಮೊರೆ ಹೋದನು. ನನ್ನನ್ನು ಅಗ್ನಿಗೆ ಆಹುತಿ ಕೊಡುವುದಕ್ಕಾಗಿ ಜನಮೇಜಯನು ಸರ್ಪಯಾಗವನ್ನು ಮಾಡುತ್ತಿದ್ದಾನೆ, ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡನು. ಆಗ ಇಂದ್ರನು, ನೀನು ನನ್ನ ಅರಮನೆಯಲ್ಲಿಯೇ ಇದ್ದು ಬಿಡು, ಇಲ್ಲಿ ಅಗ್ನಿಯ ಭಯವಿಲ್ಲ ಎಂದು ಧೈರ್ಯ ಹೇಳ್ತಾನೆ. ತಕ್ಷಕನು ಇಂದ್ರನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅಲ್ಲಿಯೇ ನಿಂತ್ಕೊಂತಾನೆ. ಇತ್ತ ವಾಸುಕಿ ಮೊದಲಾದ ಸರ್ಪಗಳು ತಮ್ಮ ತಂಗಿಯ ಮಗನಾದ ಆಸ್ತಿಕನ ಬಳಿಗೆ ಹೋಗ್ತಾರೆ. ಆಸ್ತಿಕ, ನಮ್ಮ ತಾಯಿಯ ಶಾಪದ ಪರಿಣಾಮವಾಗಿ ನಾವೆಲ್ಲರೂ ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಸ್ಥಿತಿ ಬಂದಿದೆ.
ನಿನ್ನಿಂದ ಮಾತ್ರ ನಮ್ಮನ್ನ ಈ ದುರ್ವ್ಯವಸ್ಥೆಯಿಂದ ಪಾರು ಮಾಡಲು ಸಾಧ್ಯ. ದಯವಿಟ್ಟು ನಮಗೆ ಸಹಾಯ ಮಾಡು ಎಂದು ಕೇಳ್ಕೊಂತಾರೆ. ಆಸ್ತಿಕನು, ಮಾವಂದಿರ, ನಿಮ್ಮನ್ನ ಉಳಿಸಿಕೊಳ್ಳಲು ಏನು ಮಾಡಬೇಕು ಹೇಳಿ, ಖಂಡಿತ ಮಾಡ್ತೀನಿ ಅಂತಾನೆ. ವಾಸುಕಿಯು, ಮಗು ಜನಮೇಜಯನು ಸರ್ಪಯೋಗವನ್ನು ಮಾಡ್ತಿದ್ದಾನೆ, ನೀನು ಅವನ ಬಳಿ ಹೋಗಿ ಆ ಯಜ್ಞವನ್ನ ನಿಲ್ಲಿಸುವಂತೆ ಕೇಳು ಅಂತಾನೆ. ಆಸ್ತಿಕನು ಕೂಡಲೇ ಯಜ್ಞಶಾಲೆಯ ಕಡೆ ಹೆಜ್ಜೆ ಹಾಕ್ತಾನೆ. ಇತ್ತ ಸರ್ಪಯಾಗದಲ್ಲಿ ಅನೇಕ ಸರ್ಪಗಳು ಯಜ್ಞೇಶ್ವರನಿಗೆ ಆಹುತಿಯಾದರೂ ತಕ್ಷಕ ಮಾತ್ರ ಕಾಣಿಸ್ಕೊಂಡಿರಲಿಲ್ಲ. ಜನಮೇಜನು ಓತ್ರನನ್ನು ಕುರಿತು, ಸ್ವಾಮಿ, ನನ್ನ ಪರಮವೈರಿಯಾದ ತಕ್ಷಕನೇ ಇನ್ನೂ ಬಂದಿಲ್ಲವಲ್ಲ, ಅವನನ್ನ ಬೇಗ ಬರಮಾಡಿಕೊಂಡು ಅಗ್ನಿಗೆ ಅರ್ಪಿಸಿ ಎಂದ. ಓತ್ರವು ತಕ್ಷಕನನ್ನು ಆಕರ್ಷಿಸುವ ಮಂತ್ರವನ್ನ ಪಠಿಸ್ತಾನೆ. ಆದರೂ ತಕ್ಷಕ ಬರಲಿಲ್ಲ. ಆಗ ಅವ್ರಿಗೆ ಅರ್ಥ ಆಗುತ್ತೆ ತಕ್ಷಕ ಇಂದ್ರನ ಆಶ್ರಯ ಪಡೆದಿರ್ತಾನೆ ಅಂತ. ಇದರಿಂದ ಋತುವಿಜರು ಏನ್ ಮಾಡ್ತಾರೆ ಅಂದ್ರೆ, ಇಂದ್ರನು ತಕ್ಷಕನಿಗೆ ಆಶ್ರಯ ಕೊಟ್ಟಿದ್ದಾರೆ, ಆ ಇಂದ್ರನ ಸಹಿತ ತಕ್ಷಕನು ಬರಲಿ ಎಂದು ಮಂತ್ರ ಹೇಳ್ತಾರೆ. ಆಗ ಇಂದ್ರನು ಭಯಗೊಂಡು ತನ್ನನ್ನ ಬಲವಾಗಿ ಅಪ್ಪಿಕೊಂಡಿದ್ದ ತಕ್ಷನನ್ನ ಕೆಳಕ್ಕೆ ತಳ್ಳಿ ಹೊರಟು ಹೋಗ್ತಾನೆ. ಇದರಿಂದಾಗಿ ತಕ್ಷಕನು ಮಂತ್ರದಿಂದ ಆಕರ್ಷಿತನಾಗಿ ಅಗ್ನಿಯ ಕಡೆಗೆ ಬೀಳತೊಡಗಿದನು. ಇದೇ ಸಮಯಕ್ಕೆ ಸರಿಯಾಗಿ ಆಸ್ತಿಕನು ಅಲ್ಲಿಗೆ ಬರ್ತಾನೆ. ಉಚ್ಚ ಧ್ವನಿಯಲ್ಲಿ ಯಜ್ಞವನ್ನ ಕುರಿತು ಸ್ತೋತ್ರ ಮಾಡಲು ಪ್ರಾರಂಭಿಸ್ತಾನೆ. ಜನಮೇಜಯ, ಋತ್ವಿಜರು, ಅಗ್ನಿ ಎಲ್ಲರನ್ನ ಹೊಗಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆ ಬಾಲಕನ ಗಾಂಭೀರ್ಯ, ಮುಖ ಸೌಂದರ್ಯ, ಕಂಠ ಮಾಧುರ್ಯಗಳನ್ನ ಕಂಡು ಜನಮೇಜಯನು ಖುಷಿ ಪಡ್ತಾನೆ. ಬ್ರಾಹ್ಮಣ ಕುಮಾರ, ನಿನಗೆ ಬೇಕಾದ ವರವನ್ನ ಕೇಳಿಕೊ ಅಂತಾನೆ. ಆಸ್ತಿಕನು, ಈ ಕ್ಷಣದಲ್ಲೇ ಈ ಯಾಗವನ್ನ ನಿಲ್ಲಿಸು ಮಹಾರಾಜ ಎಂದು ಕೇಳ್ಕೊಂತಾನೆ. ಜನಮೇಜಯನಿಗಂತೂ ಶಾಕ್ ಆಗ್ಬಿಡುತ್ತೆ. ಆಸ್ತಿಕನು ಭೂಮಿಯನ್ನೋ ಹಣವನ್ನೋ ದಾನವಾಗಿ ಕೇಳ್ಬಹುದು ಅಂತ ಅನ್ಕೊಂಡಿದ್ದ ಅವನು ಯಜ್ಞವನ್ನೇ ನಿಲ್ಲಿಸಬೇಕು ಅಂತ ಕೇಳ್ಕೊಂತಿದ್ದಾನೆ ಅಂದಾಗ ಸ್ವಲ್ಪ ಅವನಿಗೆ ಶಾಕ್ ಆಗುತ್ತೆ. ಇನ್ನೇನು ತಕ್ಷಕ ಅಗ್ನಿಕುಂಡದೊಳಗೆ ಬೀಳ್ಬೇಕಾಗಿರುತ್ತೆ, ಅಷ್ಟರಲ್ಲೇ ಈ ಬಾಲಕ ಹೀಗೆ ಕೇಳ್ಬಿಡ್ನಲ್ಲ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ತನಗೆ ಅಪಾರ ಸಂಕಟವಾದರೂ ಸಹ ಜನಮೇಜಯ ಸಮಾಧಾನ ತಂದುಕೊಂಡು ಹಾಗೇ ಆಗಲಿ ಎಂದ. ಕೂಡಲೇ ಸರ್ಪಗಳು ಅಗ್ನಿಯಲ್ಲಿ ಬೀಳುವುದು ನಿಂತು ಹೋಯಿತು. ಇನ್ನೇನು ಯಜ್ಞೇಶ್ವರನಿಗೆ ಆಹುತಿಯಾಗುತ್ತಾನೆ ಎಂದುಕೊಳ್ಳುವಷ್ಟರಲ್ಲೇ ತಕ್ಷಕನು ತಪ್ಪಿಸಿಕೊಂಡು ಬಿಟ್ಟ. ಈ ರೀತಿಯಾಗಿ ಜನಮೇಜಯ ನಡೆಸಿದ ಸರ್ಪಯಾಗ ಅರ್ಧದಲ್ಲೇ ನಿಂತು ಹೋಗುತ್ತೆ. ಇದು ವೀಕ್ಷಕರೇ ಅಭಿಮನ್ಯುವಿನ ಮೊಮ್ಮಗ ಪರೀಕ್ಷಿತನ ಮಗ ಜನಮೇಜಯ ಮಾಡಿದಂಥ ಸರ್ಪಯಾಗದ ಕತೆ. ಮತ್ತೊಂದು ವಿಶೇಷವಾದ ಕತೆ ಜೊತೆ ಸಿಗ್ತೀನಿ. ನಮಸ್ಕಾರ.